ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನೀವು ತಿರುಮಲದಲ್ಲಿ ಒಂದು ದರ್ಶನದ ಟಿಕೆಟ್ಸ್ನ ಸುಲಭವಾಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು. ಈ ದರ್ಶನದ ಟಿಕೆಟ್ಸ್ ಯಾವುದು, ಯಾವಾಗ ರಿಲೀಸ್ ಮಾಡ್ತಾರೆ, ಮತ್ತು ಇದನ್ನು ಹಲವಾರು ಸ್ಲಾಟ್ಸಲ್ಲಿ ಕೂಡ ರಿಲೀಸ್ ಮಾಡ್ತಾರೆ. ಈ ಎಲ್ಲದ್ರ ಬಗ್ಗೆ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದ್ರ ಜೊತೆ ನಮಗೆ ತಿರುಮಲ ಮತ್ತು ತಿರುಪತಿ ರೂಮ್ಸ್ನ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ ನವೆಂಬರ್ ತಿಂಗಳಿಗೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಅದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. ಈಗ ನಮಗೆ ತಿರುಮಲದ ಬಹು ನಿರೀಕ್ಷಿತವಾದ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದು ನವೆಂಬರ್ ತಿಂಗಳ ಒಂದು ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ನಾವು ಒಂದು ಫೋನ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಾರ್ಮಲ್ ಆಗಿ ಈಗ ಆರ್ಜಿತ ಸೇವಾ ಆಗಿರ್ಬೋದು, ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆಗಿರ್ಬೋದು, ಲಕ್ಕಿ ಡಿಪ್ ಟಿಕೆಟ್ಸ್ ಆಗಿರ್ಬೋದು, ಎಲ್ಲ ಟಿಕೆಟ್ಸ್ ಕೂಡ ನಾವು ಒಂದು ಫೋನ್ ನಂಬರಿಂದ ಲಾಗಿನ್ ಆದರೆ ಕೇವಲ ಇಬ್ಬರಿಗೆ ಮಾತ್ರ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ಆದರೆ ಈ 300 ರೂಪಾಯಿ ದರ್ಶನದ ಟಿಕೆಟ್ನ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ 6 ಜನಕ್ಕೆ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಈಸಿಯಾಗಿ ಟಿಕೆಟ್ಸ್ ಬುಕ್ ಆಗಬೇಕು ಅಂದರೆ ನೀವು ಆದಷ್ಟು ಒಂದು ವೀಕ್ ಡೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅದರಲ್ಲಿ ಹಲವಾರು ಸ್ಲಾಟ್ಸಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ, 2 ಗಂಟೆಗೆ, ರಾತ್ರಿ 10 ಗಂಟೆ, 11 ಗಂಟೆವರೆಗೂ ಕೂಡ ಹಲವಾರು ಸ್ಲಾಟ್ಸಲ್ಲಿ ನಮಗೆ 1500ರಿಂದ 2000 ಟಿಕೆಟ್ಸ್ವರೆಗೂ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಜಾಸ್ತಿ ಇರುತ್ತೆ ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡು ವೀಕ್ ಡೇ ಅಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ನಿಮಗೆ ಟಿಕೆಟ್ಸ್ ಬುಕ್ ಆಗುತ್ತೆ. ಇನ್ನು ಯಾರೆಲ್ಲ 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲ್ನಿಂದ ಇರುತ್ತೆ. ಇದರಲ್ಲಿ ದರ್ಶನ ಆಗಲಿಕ್ಕೆ ನಿಮಗೆ 3 ರಿಂದ 5 ಅವರ್ ಸಮಯ ಆದರೂ ಹಿಡಿಯುತ್ತೆ. ಈ ಬಾರಿ ನವೆಂಬರ್ ತಿಂಗಳಲ್ಲಿ ಯಾರೆಲ್ಲ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ, ನೀವು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಮಗೆ ಡಿಸೆಂಬರ್ 20ನೇ ತಾರೀಕಿನಿಂದ ವೈಕುಂಠ ಏಕಾದಶಿಯ ದರ್ಶನದ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ನೀವೇನಾದರೂ ಈ ಬಾರಿ ವೈಕುಂಠ ದ್ವಾರ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ನವೆಂಬರ್ 15ರ ಮೇಲೆ ಯಾವುದೇ ರೀತಿಯ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಡಿ. ಯಾಕೆಂದರೆ 30 ಡೇಸ್ ಗ್ಯಾಪ್ ಆದರೂ ಇರಬೇಕು ಮಿನಿಮಮ್ಮು. 300 ರೂಪೀಸ್ ಟಿಕೆಟ್ಸ್ ನೀವು ನೆಕ್ಸ್ಟ್ ಬುಕ್ ಮಾಡ್ಕೋಬೇಕು ಅಂದರೆ 30 ಡೇಸ್ ಗ್ಯಾಪ್ ಇರಬೇಕು. ಸೊ ಆದ್ದರಿಂದ ನಿಮಗೇನಾದರೂ ವೈಕುಂಠ ದ್ವಾರ ದರ್ಶನಕ್ಕೆ ಹೋಗುವ ಪ್ಲ್ಯಾನ್ಸ್ ಇದ್ದರೆ ನೀವು ಆದಷ್ಟು ನವೆಂಬರ್ 15ರ ಮೇಲೆ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಡಿ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಉಚಿತವಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಕಂಪ್ಲೀಟ್ ನವೆಂಬರ್ ತಿಂಗಳ ಕೋಟಾನ ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಇದಾದ ನಂತರ ನಮಗೆ ರಿಲೀಸ್ ಮಾಡೋದೇ ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ನ. ತಿರುಮಲದಲ್ಲಿ ನಮಗೆ ರೂಮ್ಸ್ ಬೇಕು ಅಂದರೆ ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ತಿರುಮಲದಲ್ಲಿ ರೂಮ್ ಸಿಗುತ್ತೆ. ಅಂದರೆ ಈಗ ನೀವು 300 ರೂಪಾಯಿ ದರ್ಶನದ ಟಿಕೆಟ್ ಆಗಿರ್ಬೋದು, ಆರ್ಜಿತ ಸೇವೆ ಆಗಿರ್ಬೋದು, ಅಂಗಪ್ರದಕ್ಷಿಣೆ ಆಗಿರ್ಬೋದು, ಈ ಯಾವುದಾದ್ರೂ ಟಿಕೆಟ್ಸ್ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಆಗಷ್ಟೇ ನೀವು ತಿರುಮಲದಲ್ಲಿ ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ತಿರುಮಲದಲ್ಲಿ ನಮಗೆ 3 ಕ್ಯಾಟಗರಿಯಲ್ಲಿ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಒಂದು 1000 ರೂಪೀಸ್ ರೂಮ್, ಮತ್ತೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. ಇದರಲ್ಲಿ ನಾವು 100 ರೂಪೀಸ್ ರೂಮ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಇನ್ನು 1000 ಮತ್ತು 1500 ರೂಪೀಸ್ ರೂಮ್ಗೆ ಅಷ್ಟೇ ಅಮೌಂಟ್ನ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಈ ಒಂದು ಡೆಪಾಸಿಟ್ ನಾವು ರೂಮ್ನ ವೆಕೇಟ್ ಮಾಡ್ತೀವಿ ಅಲ್ಲ, ಆಗ ನಮ್ಮ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಇನ್ನು ನೀವು ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡಿಕೊಂಡು ನೀವು ರೂಮ್ನ ಬುಕ್ ಮಾಡ್ಕೊತಿದ್ದೀರಾ ಅಂದರೆ ನಮಗೆ ಕಂಪ್ಲೀಟ್ ನವೆಂಬರ್ ತಿಂಗಳ ಕೋಟಾ ರಿಲೀಸ್ ಆಗೋದಿಲ್ಲ. ನಾವು ಯಾವ ಡೇಟ್ಗೆ ದರ್ಶನ ಬುಕ್ ಮಾಡ್ಕೊಂಡಿರ್ತೀವಿ ಮತ್ತು ಅದರ ಹಿಂದಿನ ದಿನಕ್ಕೆ ಮಾತ್ರ ನಮಗೆ ಡೇಟ್ಸ್ ರಿಲೀಸ್ ಮಾಡ್ತಾರೆ ಅಕೊಮಡೇಷನ್ ಬುಕ್ ಮಾಡ್ಕೊಳ್ಳಿಕ್ಕೆ. ನೀವೇನಾದರೂ ಹಿಂದಿನ ದಿವಸ ಹೋಗ್ತಿದ್ದೀರಾ ಅಂದರೆ ಹಿಂದಿನ ದಿನದ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ದರ್ಶನದ ದಿವಸನೇ ತಿರುಮಲಕ್ಕೆ ಹೋಗಿ ಸ್ಟೇ ಮಾಡ್ತಿದ್ದೀರಾ ಅಂದರೆ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಕೊಮಡೇಷನ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ತಿರುಪತಿಯಲ್ಲಿರುವ ಮಾಧವಂ ಗೆಸ್ಟ್ ಹೌಸ್ ಆಗಿರ್ಬೋದು ಅಥವಾ ಶ್ರೀನಿವಾಸಂ ಗೆಸ್ಟ್ ಹೌಸಲ್ಲಿ ರೂಮ್ಸ್ ಬೇಕು ಅಂದರೂ ಕೂಡ ನಿಮ್ಮ ಹತ್ರ ಆನ್ಲೈನ್ ಬುಕ್ಕಿಂಗ್ ಇದ್ದರೆ ಮಾತ್ರ ನೀವು ಇಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಹತ್ರ ಯಾವುದೇ ರೀತಿಯ ಆನ್ಲೈನ್ ದರ್ಶನದ ಬುಕ್ಕಿಂಗ್ ಇಲ್ಲ ಅಂದರೆ ನೀವು ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿರುಪತಿಯ ಕಂಪ್ಲೀಟ್ ಕೋಟಾನ ನಮಗೆ ರಿಲೀಸ್ ಮಾಡ್ತಾರೆ. ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಇಲ್ಲ ಅಂದರೂ ಕೂಡ ನೀವು ತಿರುಪತಿಯಲ್ಲಿ ರೂಮ್ಸ್ನ ಯಾವ ಡೇಟಿಗೆ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ರೂಮ್ಸ್ನ ಬುಕ್ ಮಾಡ್ಕೋಬೋದು. ಇದರಲ್ಲಿ ನಮಗೆ 5 ರಿಂದ 6 ಕ್ಯಾಟಗರಿಯ ರೂಮ್ಸ್ನ ರಿಲೀಸ್ ಮಾಡ್ತಾರೆ. 200 ರೂಪೀಸಿಂದ ಹಿಡಿದು 800 ರೂಪೀಸ್ವರೆಗೂ ಕೂಡ ಹಲವಾರು ಕ್ಯಾಟಗರಿಯಲ್ಲಿ ನಮಗೆ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಏನಾದರೂ ನವೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗುವ ಪ್ಲ್ಯಾನ್ಸ್ ಇದ್ದರೆ ನೀವು ಆರಾಮಾಗಿ ತಿರುಪತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ರೂಮ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋವಾಗ ಕೇವಲ 1 ದಿನಕ್ಕೆ ಮಾತ್ರ ಬುಕ್ ಮಾಡ್ಕೊಳ್ಳುವ ಆಪ್ಷನ್
ಆಪ್ಷನ್ ಇರುತ್ತೆ. ನಿಮಗೆ ಬೇಕಿದ್ರೆ ನೀವು ಅದೇ ರೂಮ್ನ ಅಲ್ಲೇ ಸಬ್ ಎನ್ಕ್ವೈರಿ ಆಫೀಸ್ ಇರುತ್ತೆ, ಅದೇ ರೂಮ್ನ ನೀವು ನೆಕ್ಸ್ಟ್ ಡೇಗೂ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೋದಾಗಿರುತ್ತೆ. ನಿಮ್ಮ ಕಾಷನ್ ಡೆಪಾಸಿಟಲ್ಲಿ ಕೆಲವು ಅಮೌಂಟ್ ಕಟ್ ಆಗುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ ಎರಡನ್ನೂ ಕೂಡ ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು 300 ರೂಪೀಸ್ ದರ್ಶನದ ಟಿಕೆಟ್ಸು ಮತ್ತು ತಿರುಮಲ ಮತ್ತು ತಿರುಪತಿ ಅಕೊಮಡೇಷನ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ಮೊದಲಿಗೆ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಕಾಣಿಸ್ತಿದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಕರೆಕ್ಟ್ 10 ಗಂಟೆಗೆ ನಮಗೆ ನವೆಂಬರ್ ತಿಂಗಳ ಒಂದು ಕೋಟಾನ ರಿಲೀಸ್ ಮಾಡ್ತಾರೆ. ನೀವು ನೋಡೋದಾದ್ರೆ ನವೆಂಬರ್ ತಿಂಗಳಲ್ಲಿ ಎಲ್ಲ ಡೇಟ್ಸ್ಗೂ ಕೂಡ ಗ್ರೀನಲ್ಲಿ ನೋಡ್ತೀರಾ ಅವೈಲೇಬಲ್ ಅಂತ. ಸೊ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನವೆಂಬರ್ ತಿಂಗಳಲ್ಲಿ. ಅದಾದ ನಂತರ ಇಲ್ಲಿ ನಿಮಗೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂತ. ಈಗ 3, 4 ಅಥವಾ 6 ಜನ, ಮಿನಿಮಮ್ ಒಬ್ಬರಿಗೆ ಬುಕ್ ಮಾಡ್ಕೋಬಹುದು, ಇಲ್ಲ ಮ್ಯಾಕ್ಸಿಮಮ್ 6 ಜನಕ್ಕೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಸ್ಲಾಟ್ಸ್ ಇರುತ್ತೆ. ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಕೂಡ ಹಲವಾರು ಸ್ಲಾಟ್ಸ್ ಅಲ್ಲಿ ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಒಂದು ಸ್ಲಾಟ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಮತ್ತೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಅಂದರೆ ನಿಮ್ಮ ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡು, ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಿ. ಅದಾದ ನಂತರ ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ನಿಮ್ಮ ಹೆಸರು, ಏಜು, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್, ನೀವು ಎಷ್ಟು ಜನಕ್ಕೆ ಟಿಕೆಟ್ಸ್ ಬುಕ್ ಮಾಡ್ಕೊತಿದ್ದೀರಾ ಪ್ರತಿಯೊಬ್ಬರದು ಕೂಡ ಹೆಸರು, ಏಜು, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಪ್ರಾಪರಾಗಿ ಎಂಟರ್ ಮಾಡಿ ಕಂಟಿನ್ಯೂ ಟು ಪೇ ಅಂತ ಕೊಟ್ಟರೆ ನಿಮಗೆ ಪೇಮೆಂಟ್ ಮೆಥಡಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಮಗೆ 3 ಟೈಪ್ಸ್ ಇರುತ್ತೆ, ಒಂದು UPI ID, ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್, ಇನ್ನೊಂದು ನೆಟ್ ಬ್ಯಾಂಕಿಂಗ್. ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ ಕನ್ಫರ್ಮ್ ಆಗಿ ಬುಕ್ ಆಗುತ್ತೆ. ಇನ್ನು ಅದಾದ ನಂತರ ಈಗ ಅಕೊಮಡೇಷನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಅಕೊಮಡೇಷನ್ ಅಂತ ಆಪ್ಷನ್ ಇದೆಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್, ಕಂಟಿನ್ಯೂ ಅಂತ ಕೊಡಿ. ಅಕೊಮಡೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನಮಗೆ ಲೊಕೇಶನ್ ನೋಡೋದಾದ್ರೆ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ತಿರುಪತಿ, ತಾಲಕೋನ ಮತ್ತೆ ಒಂಟಿಮೆಟ್ಟ ಎಲ್ಲ ಇದೆ. ಇದೆಲ್ಲ ತುಂಬಾ ದೂರನೇ ಇರುತ್ತೆ ತಿರುಪತಿಯಿಂದ ತಾಲಕೋನ, ಒಂಟಿಮೆಟ್ಟ. ಸೊ ಆದ್ರಿಂದ ಆದಷ್ಟು ನೀವು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ಈ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂದ್ರೆ ನೀವು ಆಲ್ರೆಡಿ ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಥವಾ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ನಮಗೆ ಬುಕಿಂಗ್ ಹಿಸ್ಟ್ರಿ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಯಾವ ರೀತಿಯ ದರ್ಶನನ ಬುಕ್ ಮಾಡ್ಕೊಂಡಿದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೀವು 300 ರೂಪಾಯಿ ದರ್ಶನನ ಬುಕ್ ಮಾಡ್ಕೊಂಡಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವೇನಾದ್ರೂ ಲಕ್ಕಿ ಡಿಪ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್, ಅಥವಾ ಅರ್ಜಿತ ಸೇವಾ ಬುಕ್ ಮಾಡ್ಕೊಂಡಿದ್ರೆ ಅರ್ಜಿತ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಬುಕ್ ಅಕೊಮಡೇಷನ್ ಈ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ಮತ್ತೆ ನಮಗೆ ಅಕೊಮಡೇಷನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ಚೆಕ್ ಇನ್ ಟೈಮ್ ಸ್ಲಾಟು, ಡೇಟು ಎಲ್ಲಾನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಬೇಕಾಗಿರುತ್ತೆ. ನಮ್ಮ ಡೀಟೇಲ್ಸ್ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ, ಯಾಕೆಂದರೆ ನಾವು ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀವಲ್ಲ ಅದರಿಂದನೇ ನಮ್ಮದು ಡೀಟೇಲ್ಸ್ ಎಲ್ಲ ಫಿಲ್ ಆಗಿರುತ್ತೆ. ನಾವು ಅಮೌಂಟ್ನ ಪೇ ಮಾಡಿದ್ರೆ ನಮ್ಮ ಒಂದು ರೂಮ್ಸ್ ಬುಕ್ ಆಗುತ್ತೆ. ಇನ್ನು ನೀವು ಯಾವುದೇ ರೀತಿಯ ಆನ್ಲೈನ್ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಮಗೆ ಚೆಕ್ ಇನ್ ಟೈಮ್ ಸ್ಲಾಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಚೆಕ್ ಇನ್ ಟೈಮ್ ಸ್ಲಾಟ್ ಅಂದರೆ ನಾವು ಯಾವ ಟೈಮಿಗೆ ತಿರುಮಲ ಅಥವಾ ತಿರುಪತಿ ರೀಚ್ ಆಗ್ತೀವಿ ಅಂತ. ಈಗ ಇಲ್ಲಿ 4 ಟೈಮ್ ಸ್ಲಾಟ್ ಇದೆ. ನಾವೀಗ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಟೈಮ್ ಒಳಗೆ ನಾವು ತಿರುಮಲ ಅಥವಾ ತಿರುಪತಿ ರೀಚ್ ಆಗಿಬಿಟ್ಟು ನಮ್ಮ ಒಂದು ರೂಮ್ ರೆಸಿಪ್ಟ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ಆಟೋಮೆಟಿಕ್ ನಮ್ಮ ರೂಮ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಈ ಟೈಮ್ ಸ್ಲಾಟ್ನ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಟೈಮ್ಗೆ ತಿರುಮಲ ಅಥವಾ ತಿರುಪತಿ ರೀಚ್ ಆಗ್ತೀರಾ ಅದನ್ನು ನೋಡಿಕೊಂಡು
ಟೈಮ್ ಸ್ಲಾಟ್‌ನ ಸೆಲೆಕ್ಟ್ ಮಾಡಿಕೊಂಡು ಡೇಟ್‌ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನವೆಂಬರ್ ತಿಂಗಳಲ್ಲಿ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಕ್ಯಾಟಗರಿ ರೂಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಟು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಅಮೌಂಟ್‌ನ ಪೇ ಮಾಡಿದ್ರೆ ನಿಮ್ಮ ಒಂದು ರೂಮ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನಾವು ₹300 ದರ್ಶನದ ಟಿಕೆಟು ಮತ್ತು ತಿರುಮಲ ಮತ್ತು ತಿರುಪತಿಯಲ್ಲಿ ಆನ್‌ಲೈನ್ ರೂಮ್ಸ್‌ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.